ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಪಡೆದ ಬರಹಗಾರರು ಒಕ್ಕೂಟದಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಟಿವಿ 20 ಕನ್ನಡ ವಾಹಿನಿಯ ಜೊತೆಗೆ ಮಾತನಾಡಿದ ಪ್ರತಿಭಟನಾಕಾರರು, ಪ್ರತ್ಯೇಕ ಲಾಗಿನ್ ಕೊಡಬೇಕು, 2 ಗುರುತಿನ ಮಾದರಿ ಚೀಟಿ ಕೊಡಬೇಕು ಮತ್ತು ಸೇವಾ ಬದ್ಧತೆಯನ್ನ ಒದಗಿಸಬೇಕು. ಕಾವೇರಿ ತಂತ್ರಾಂಶದಲ್ಲಿ 2.0 ತಂತ್ರಾಂಶದಲ್ಲಿ ನ್ಯೂನತೆಗಳನ್ನು ಸರಿಪಡಿಸುವುದು, ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾವೇರಿ 3.0 ತಂತ್ರಾಂಶ ಫೆಸಿಲಿಸ್ ವ್ಯವಸ್ಥೆ ಜಾರಿಗೊಳಿಸಬೇಕು ಅಂತ ಆಗ್ರಹ ಮಾಡಿದ್ರು. ಸರ್, ಈ ಹಿಂದೆ ಏನಾದರೂ ನೀವು ಅರ್ಜಿಯನ್ನು ಕೊಟ್ಟಿದ್ದೀರಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ? ಕೊಟ್ಟಿದ್ದೇವೆ. ಯಾವ ರೀತಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ? ಅದಕ್ಕೆ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಸ್ಪಂದನೆ ಬಂದಿಲ್ಲ ನಮ್ಗೆ. ಈಗ ಮುಂದಿನ ನಿಮ್ಮ ನಿಲುವು ಏನು? ನನ್ನ ಹೆಸರು ಶ್ರೀರಾಮ್ ರಾಘವೇಂದ್ರ ಕುಲಕರ್ಣಿ. ನಾನು ಹಾವೇರಿ ಜಿಲ್ಲಾ ಕಾರ್ಯದರ್ಶಿ ಇದ್ದೇನೆ. ನಮ್ಮ ಮುಂದಿನ ನಿಲುವು ಅಂತಂದರೆ, ಈಗ ಸುಮಾರು ಸಲ ನಾವು ಪ್ರತಿಯೊಬ್ಬರಿಗೂ ಜಿಲ್ಲಾ ಲೆವೆಲ್ನಾಗ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಅರ್ಜಿಯನ್ನು ಕೊಟ್ಟಿದ್ವಿ. ಅವರು ಕಳಿಸ್ತೇವೆ ಮಾಡ್ತೇವೆ ಅಂತ ಹೇಳಿದರು. ಅದಕ್ಕೆ ನಮಗೆ ಇಲ್ಲಿವರೆಗೂ ಯಾವುದೇ ಸ್ಪಂದನೆ ಬಂದಿಲ್ಲ. ಮತ್ತು ನಾವು ಏನು ಮಾಡಿದ್ವಿ ಅಂದರೆ ಐಡಿಯಾ ಒಂದು ಕೇಳಿದ್ವಿ. ಜಿಲ್ಲಾ ಲೆವೆಲ್ನೊಳಗೆ ನಮಗೆಲ್ಲರಿಗೂ ಗುರುತಿಸ್ಲಿಕ್ಕೆ ಅನ್ನೋದಕ್ಕೆ ಒಂದು ID ಕೊಟ್ರಿ ಅನ್ನೋದಕ್ಕೆ ಒಂದು ಐಡಿಯಾಸ್ ಕೊಟ್ಟಿದ್ದಾರೆ ಅವರು ಜಿಲ್ಲಾಧಿಕಾರಿಗಳು, ಜಿಲ್ಲಾ ನೋಂದಣಾಧಿಕಾರಿಗಳು. ಆಮೇಲೆ ಈಗ ಅದೇ ರೀತಿ ನಾವೇನು ಮಾಡ್ತಾಯಿದ್ದೇವೆ ಅಂದ್ರೆ, ಇಡೀ ರಾಜ್ಯ ಮಟ್ಟದೊಳಗೆ ಹೋರಾಟ ಮಾಡ್ತಾಯಿದ್ದೇವೆ. ರಾಜ್ಯ ಮಟ್ಟದೊಳಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದಂಗೆ ಈಗ ನಮಗೆ ID ಕೊಡ್ರಿ ಅಂತ. ಅಂದ್ರೆ ID ಕೊಟ್ರಿ ಅಂದ್ರೆ ನಮಗೆ ಏನಾಗ್ತದೆ ಅಂತಂದ್ರೆ, ನಾವು ಲಾಗಿನ್ ಆಗಿ ನಮ್ಮ ಲಾಗಿನ್ನಿಂದನೇ ಅವು ಯಾವುದೇ ನಿಖರವಾದಂಥ ಮಾಹಿತಿಗಳು ಉಪನೋಂದಣಾಧಿಕಾರಿಗಳಿಗೆ ಹೋಗ್ತಾವೆ. ಇಲ್ಲ ಅಂದರೆ ಯಾರು ಬೇಕಾದ್ರು ಸಿವಿಲ್ ಲಾಗಿನ್ ಮುಖಾಂತರ ಯಾರು ಬೇಕಾದ್ರು ಆಗ್ಬೋದು. ಅದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಅದ್ರ ಬಗ್ಗೆ ಏನು ಮಾಡಲಿಕ್ಕಾಗೋದಿಲ್ಲ. ಯಾರು ಅಂತಂದು ಹೇಳಲಿಕ್ಕಾಗಲ್ಲ. ಲಾಗಿನ್ನೊಳಗೆ ಯಾರು ಏನು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ನಿಖರವಾಗಿ ನಮಗೆ ಒಂದು ಲಾಗಿನ್ ID ಕೊಟ್ಟರೆ ಅದ್ರ ಮೂಲಕ ನಾವು ಏನಾದ್ರೂ ಕೂಡ ನಾವು ಡಾಕ್ಯುಮೆಂಟು ಕಳಿಸಿದ್ವಿ ಅಂದ್ರೆ, ಅದಕ್ಕೆ ನಮ್ಮಲ್ಲಿ ಏನಾರು ನ್ಯೂನತೆಗಳಿದ್ರೆ ಅಥವಾ ಯಾವುದೇ ತಪ್ಪು ತಡೆಗಳಿದ್ರೆ ಅವನ್ನ ಕಂಡುಹಿಡಲಿಕ್ಕೆ ಅವ್ರಿಗೆ ಎಲ್ಲ ಅದಕ್ಕೂ ಅನುಕೂಲ ಆಗ್ತದೆ. ಆದ್ದರಿಂದ ನಮಗೆ ಲಾಗಿನ್ ID ಕೊಡ್ರಿ ಅಂತ ನಾವು ಕೇಳ್ಕೊತೀವಿ. ಈ ಯಾವ ಒಬ್ಬ ಅಧಿಕಾರಿಗಳನ್ನಾಗಲಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ನಿಮ್ಗೆ ಬಂದು ಭೇಟಿಯಾಗಿಲ್ವ? ಇಲ್ಲಿವರೆಗೂ ಯಾರು ಬಂದು ಭೇಟಿಯಾಗಿಲ್ಲ. ಅದಕ್ಕೆ ನಮ್ಗೆ ಯಾವುದೂ ಸ್ಪಂದನೆ ಮಾಡಿಲ್ಲ ಅವರು. ನಾವು ಅದಕ್ಕಾಗಿ ಈಗ ಉಗ್ರ ಹೋರಾಟ ಮಾಡೋಕ್ಕಾಗಿದೆ. ಈಗ ನಮ್ಮ ಪತ್ರ ಬರಹಗಾರರ ಸಂಘದಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಬೇಡಿಕೆ ಏನಂದರೆ, ನಮಗೆ ಪರವಾನಗಿ ಭೂಮಾಪಕರಿಗೆ ಯಾವ ರೀತಿ ಸಪ್ರೇಟ್ ಪ್ರತ್ಯೇಕವಾದ ಲಾಗಿನ್ ID ಕೊಟ್ಟಿದ್ದಾರೆ, ಅದೇ ರೀತಿ ಪತ್ರ ಬರಹಗಾರರಿಗೆ ಪ್ರತ್ಯೇಕವಾದ ಲಾಗಿನ್ ID ಕೊಡಬೇಕು ಮತ್ತು ನಮಗೆ ಸರ್ಕಾರದಿಂದ ಏಕರೀತಿ ಐಡಿಯನ್ನು ಕೊಡಬೇಕು. ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ಆಗಿರುವಂತಹ ಬಸವರಾಜ್ ಪಿ. ಲಕ್ಷ್ಮೇಶ್ವರ್, ಶ್ರೀರಾಮ ಕುಲಕರ್ಣಿ, ಗೋಪಾಲ್ ಕೃಷ್ಣ ಕೆ. ಲಕ್ಷ್ಮೇಶ್ವರ, ವಿನಾಯಕ ಲಕ್ಷ್ಮೇಶ್ವರ, ಸಂಜೀವು ಲಕ್ಷ್ಮೇಶ್ವರ, ಶ್ರೀರಾಮ್ ಕಾರ್ತಿಕ ಉಡುಪಿ, ಸಂಜೀವ್ ಖಂಡ್ರೆ, ಸುಮಂತ ಖಂಡೆ, ವರದರಾಜ್ ಲಕ್ಷ್ಮೇಶ್ವರ, ಮೋಹನ್ ಮಾನ್ಯ, ವಿಠಲ ಲಕ್ಷ್ಮೇಶ್ವರ ಸೇರಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಯಶವಂತ ತಿಮ್ಮಕಾಪುರ್, ಟಿವಿ 20 ಕನ್ನಡ, ರಾಣಿಬೆನ್ನೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.